ಎಲ್ಲರಿಗೂ ಥ್ಯಾಂಕ್ ಯು. ಇದು ಲೇಟ್ ಆಯ್ತು, ನಾವು ಪತ್ರಿಕೆ ಜೊತೆನೇ ಮಾತಾಡ್ತೀನಿ. ಇಲ್ಲ, ಒಂದು ವಿಷಯ ಹೇಳ್ಬೇಕು. ಯಾಕಂದರೆ ವಿಜಯ್ ಸರ್ ಒಂದು ಗ್ರೇಯಲ್ಲಿ 50 ವರ್ಷದ ಒಂದು ಪಾತ್ರ ಅಂದಾಗ ಅವರು ಒಪ್ತಾರೆ, ಮಾಡ್ತಾರೆ. ರಚಿತಾ ಮೇಡಮ್ ಈ ಥರ ಒಂದು ಮಗುವಿನ ತಾಯಿ ಅಂದಾಗ ಅವರು ಒಪ್ಪಿ ಮಾಡ್ತಾರೆ. ಅದೇ ಥರ ನನಗೆ ಚಾಲೆಂಜಿಂಗ್ ಅನಿಸಿದ್ದು ರೂಲರ್ ಕ್ಯಾರೆಕ್ಟ್ರು. ಸೊ ಅವ್ರ ಹತ್ರ ಹೋಗಿ ಫಸ್ಟ್ ಅವರು ನಾನು ಬ್ಯುಸಿ ಇದ್ದೀನಿ ಮಾಡಲ್ಲ ಆ ಥರದ್ದು ಒಂದು ಇದು ಬಂತು. ನಾನು ಎದುರುಗಡೆ ಹೋಗಿ ಲಿಟ್ರಲಿ ಒಂದು ಸರ್ ನೀವು ಈ ಪಾತ್ರ ಮಾಡಲಿಲ್ಲ ಅಂದರೆ ನನಗೆ ಈ ಸಿನಿಮಾ ಒಂದು ಫ್ರೆಶ್ನೆಸ್ ಕೊಡಲ್ಲ, ಒಂದು ರೆಗ್ಯುಲರ್ ಫಾರ್ಮೇಟಲ್ಲಿ ಹೋಗ್ಬಿಡುತ್ತೆ ಅಂತ ಎಲ್ಲ ಕತೆ ಹೇಳಿ ಒಂದು ಎಮೋಷ್ನಲ್ ಆಗಿ ಅವ್ರಿಗೆ ಹೇಳ್ಕೊಂಡಾಗ ಅವರು ಒಂದು ಸಿನಿಮಾ ಪ್ಯಾಷನ್ ಅಂದರೆ ಈ ಹುಡುಗ ಎಷ್ಟು ಒಂದು ಇಷ್ಟಪಟ್ಟು ಬಂದಿದ್ದಾನಂತ ಅವ್ರಿಗೆ ಕಾಣಿಸ್ತು. ಅದು ಒಪ್ಪಿ ಮಾಡಿದರು. ಸೊ ಅವ್ರು ಹೇಳ್ದಂಗೆ ನಾನು ಅವ್ರ ಕತೆ ಹೇಳ್ದಂಗೆ ನಾನು ಈ ಸಿನಿಮಾದಲ್ಲಿ ತೆಗೆದಿದ್ದೀನಿ. ಆ ಥರ ಅವರು ಕಾಣಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವತ್ತು ನನಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಸೊ ಇವತ್ತು ಸಿನಿಮಾ ನೋಡಿದಾಗ ಅದು ಒಂದು ಕಾಣುತ್ತೆ. ನಾನು ಏನು ಜಡ್ಜ್ ಮಾಡಿ ನಿಮ್ಮ ಹತ್ರ ಕೇಳ್ಕೊಂಡಿದ್ದೋ ಅದೇ ಈ ಸ್ಕ್ರೀನಲ್ಲಿ ಹೊಸದಾಗಿ ಕಾಣುತ್ತೆ. ಥ್ಯಾಂಕ್ ಯು. ಅಂದರೆ ಎಲ್ಲರೂ ಒಪ್ಕೊಂಡಿದ್ದಾರಲ್ಲ, ಅದೇ ನನ್ನ ಗ್ರೇಟ್ನೆಸ್, ಅದೇ ನನ್ನ ದೊಡ್ಡ ಸಕ್ಸಸ್. ಅಂದರೆ ವಿಜಯ್ ಸರ್ ಆ ಏಜ್ ಆ ಗೆಟಪ್ಪಲ್ಲಿ, ಇವರು ಆ ನೆಗೆಟಿವ್ ರೋಲಲ್ಲಿ, ರಚಿತಾ ಮೇಡಮ್, ಆಮೇಲೆ ಭಾವನಾ ಆ ಪಾತ್ರಗಳು ಒಪ್ಕೊಂಡಿದ್ದಾರೆ. ಅಂದರೆ ಅವ್ರು ಇದಕ್ಕೂ ಮುಂಚೆ ಆ ಥರದ್ದು ಒಂದು ಮಾಡದೇ ಇರುವಂಥ ಒಂದು ಪಾತ್ರಗಳು ಮಾಡಿದಾರಲ್ಲ, ಅದೇ ನನ್ನ ದೊಡ್ಡ ಸಕ್ಸಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರೊಡಕ್ಷನ್ ನನಗೆ ಇದುವರೆಗೂ ಯಾಕೆ ಏನು ತೆಗಿತಿದ್ದೀರಾ ಅಂತಲೂ ಗೊತ್ತಿಲ್ಲ. ಇನ್ಕ್ಲೂಡಿಂಗ್ ಟೀಸರ್ ಕೂಡ ಅವರು ಇವಾಗೇ ನೋಡ್ತಾ ಇರೋದು. ಸೊ ಅದಕ್ಕೆ ದೊಡ್ಡ ಅಭಾರಿ. ಈ ಥರದ್ದು ಒಂದು ಮೂವಿ ಮಾಡೋಕ್ಕೆ ಆ ಥರದ್ದು ಒಂದು ನಂಬಿಕೆ ಇರಬೇಕು. ಆ ನಂಬಿಕೆ ಇಟ್ಕೊಂಡಿದ್ದಾರೆ. ಈ ಸಿನಿಮಾ ಥ್ರೂ ಔಟ್ ನನ್ನ ಕನಸು. ಯಾರು ಅವ್ರದ್ದೇ ಆದ ಏನೂ ಹೇರಿಲ್ಲ, ಪ್ರೊಡಕ್ಷನಿಂದಾಗಲಿ, ಆರ್ಟಿಸ್ಟ್ ಕಡೆಯಿಂದಾಗಲಿ, ಟೆಕ್ನಿಷಿಯನ್ ಎಲ್ಲ ನನ್ನ ಕನಸು, ನನ್ನದೇ. ಇದು ಏನೇ ಆದರೂ ಅದು ನನಗೆ, ಅದು ಕೆಟ್ಟದ್ದಾಗಿರ್ಬೋದು ಒಳ್ಳೆಯದಾಗಿರ್ಬೋದು, ಅದು ನಾನೇ ಜವಾಬ್ದಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸರ್.